KFD ಲಸಿಕೆ ಸಂಬಂಧಪಟ್ಟಂಗೆ ಕಳೆದ 2 ವರ್ಷಗಳ ಹಿಂದೆ ನೋಡಿ, ನಾನು ಬಂದ ಮೇಲೆ ICMR ಜೊತೆ ನಾನು ಮೀಟಿಂಗ್ ಮಾಡಿದ್ದೆ 1.5 ವರ್ಷದಿಂದ. ಯಾಕಂತ ಹೇಳಿದ್ರೆ ಹಿಂದಿನ ಲಸಿಕೆ ಅದು ಪ್ರಯೋಜನ ಅದು ಸರಿ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತ ತೀರ್ಮಾನ ಆದ ನಂತರ ನಾವು ಅದಕ್ಕೆ ದೆಹಲಿಗೆ ಹೋಗಿ ನಾನು ICMR ಜೊತೆ ಚರ್ಚೆ ಮಾಡಿ ಅವ್ರಿಗೆ ಆಮೇಲೆ ಅವ್ರ ಜೊತೆ ನಂತರ ಅವರು ಹಣದ ಒಂದು ಸಮಸ್ಯೆ ಇತ್ತು. ಯಾಕಂದರೆ ಈ ಲಸಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಂಶೋಧನೆ ಆಗಬೇಕು, ಆಮೇಲೆ ಅದನ್ನು ಕೂಡ ಒದಗಿಸುವಂಥ ಕೆಲಸ ICMR ಮುಖಾಂತರನೇ ಮಾಡಿಸಿ ಅದು ಹೈದರಾಬಾದಿನ ಇಂಡಿಯನ್ ಇಮ್ಯುನಾಲಜಿಕಲ್ ಸಂಸ್ಥೆಗೆ ಅದು ಕಳೆದ ವರ್ಷವೇ ಕೊಟ್ಟು, ನಾನು ಹೋದ ವರ್ಷವೇ ಹೇಳಿದ್ದೆ ಇನ್ನು ಒಂದು ವರ್ಷದಲ್ಲಿ ಅವರು ಲಸಿಕೆಯನ್ನು ಒಂದು ತಯಾರು ಮಾಡ್ತಕ್ಕಂಥದ್ದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಅಂತ. ಈಗ ನಮಗೆ ಬಂದಿರೋವಂಥ ಮಾಹಿತಿ, ಮೊನ್ನೆ ICMR ಚೀಫ್ ಸೈಂಟಿಫಿಕ್ ಆಫೀಸರ್ ಇದ್ದಾರೆ, ಒಬ್ಬರು ಡಾಕ್ಟ್ರು, ಅವ್ರ ಹೆಸರಿಗೆ ನಾನು ಜ್ಞಾಪಕ ಆಗ್ತಿಲ್ಲ, ಅವ್ರ ಜೊತೆ ಲೇಡಿ ಇದ್ದಾರೆ, ಅವ್ರ ಜೊತೆ ನಾನು ಮೊನ್ನೆ 2 ದಿವಸ ಹಿಂದೆ ಚರ್ಚೆ ಮಾಡಿದೆ. ಅವರು ಈಗಾಗಲೇ ಅದನ್ನು ಒಂದು ಈ ಏನು ಟ್ರಯಲ್ಸ್ ಎಲ್ಲ ಮಾಡಾಗಿದೆ, ಈಗ phase 1 ಟ್ರಯಲ್ಸನ್ನು ಪ್ರಾರಂಭ ಮಾಡ್ತಾರೆ. ಆಯಿತಾ, phase 1 ಟ್ರಯಲ್ಸ್ ಈಗ ಶುರು ಆದರೆ, ಅಂದರೆ ಇದುವರೆಗೂ ಏನು ಅದನ್ನು ಆ ಲಸಿಕೆಯ ಒಂದು ವಿಚಾರದಲ್ಲಿ ಅದರ ಎಷ್ಟು ಶಕ್ತಿ ಇದೆ ಮತ್ತು ಅದು ಒಂದು ಇದನ್ನು ಮಾಡುವಂಥದ್ದಕ್ಕೆ ಏನು ಅದರ ಒಂದು ಏನು ಗುಣಮಟ್ಟ ಇರಬೇಕು ಅದೆಲ್ಲ ಇದೆಯಾ ಅಂತ ಲ್ಯಾಬ್ಗಳಲ್ಲಿ ಚೆಕ್ ಮಾಡಿದರೆ ಅದು ಇದೆ ಅಂತ ಪ್ರೂವ್ ಆಗಿರೋದ್ರಿಂದ ಈಗ phase 1 ಟ್ರಯಲ್ಸ್ಗೆ ಹೋಗ್ತಾ ಇದೆ. phase 1 phase 2 ಟ್ರಯಲ್ಸ್ನ ಆದ ನಂತರ ಅದು ಹೊರಗೆ ಅಲ್ಲಿವರೆಗೂ ನಾವು ಬಹುಶಃ ಈ ವರ್ಷ ಇನ್ನೊಂದು ವರ್ಷ ಬೇಕಾಗ್ತದೆ. ಯಾಕಂದರೆ ಅದು ಪ್ರತಿಯೊಂದು ನೋಡಬೇಕಾಗ್ತದೆ, ಅದರ ಏನು ಪರಿಣಾಮ ಇರ್ತದೆ, ದೇಹದ ಮೇಲೆ ಏನು ಪರಿಣಾಮ ಇರ್ತದೆ, ಅದರಿಂದ ಏನಾದರೂ ಅಡ್ವರ್ಸ್ ರಿಯಾಕ್ಷನ್ಸ್ ಇದೆಯಾ ಇಲ್ವಾ. ಸೊ ಮೊದಲು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಈಗ ಮನುಷ್ಯರ ಮೇಲೆ ಒಂದು ಸೆಲೆಕ್ಟ್ ಗ್ರೂಪ್ ತೊಗೊಂಡು ವಾಲಂಟಿಯರ್ಸ್ನ ಒಂದು 20ರಿಂದ 50 ಜನ 100 ಜನ ಅವ್ರನ್ನ ತೊಗೊಂಡು ಅವ್ರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ. ಅದಾದಮೇಲೆ ಈ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಆದಮೇಲೆ ಸಾರ್ವಜನಿಕ ಉಪಯೋಗಕ್ಕೆ ಬರ್ತದೆ. ಸೊ ಇನ್ನೂ ಒಂದು ವರ್ಷ ಆಗ್ಬೋದು. ಅಲ್ಲಿವರೆಗೆ ಇವತ್ತು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಏನೇನು ಹೋದ ವರ್ಷನೂ ಕೂಡ ನಾನು ಅದೇ ಥರನೂ ಮಾಡಿದ್ದೆ, ಈ ವರ್ಷನೂ ಕೂಡ ನಾನು ಇವತ್ತು ಒಂದು ಇಲ್ಲಿ ಸ್ವಲ್ಪ ಸಣ್ಣದಾಗಿ ನಾನು ಚರ್ಚೆ ಮಾಡಿ ನಂತರ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಸಲ ಡೆಂಗ್ಯೂ ಪ್ರಕರಣಗಳನ್ನು ನಾವು ಪೂರ್ವಭಾವಿಯಾಗಿ ಮಾಡಿ ಈ ವರ್ಷ ನಾವು 80% ಡೆಂಗಿ ಪ್ರಕರಣ ಇಳಿಸುವಂಥದ್ದಾಯಿತು, ಮತ್ತು ಒಬ್ಬರು ಕೂಡ ಡೆಂಗಿಯಿಂದ ಸಾವನ್ನು ಅಪ್ಪಲಿಲ್ಲ ಈ ವರ್ಷ. ಯಾಕಂದರೆ ಭಾಳಷ್ಟು ಮುಂಜಾಗ್ರತೆ ಕ್ರಮ ಮತ್ತು ವಾಲಂಟಿಯರ್ಸನ್ನು ತೊಗೊಳ್ತಕ್ಕಂಥದ್ದೆಲ್ಲ ಮಾಡಿದ್ದು. ಅದೇ ಪ್ರಕಾರ ಈಗ KFD ಕೂಡ ಏನೇ ಮುಂಜಾಗ್ರತೆ ಕ್ರಮ ಯಾಕಂದರೆ ಈ ತಿಂಗಳಿಂದ ನಾವು ಪ್ರಾರಂಭ ಮಾಡ್ಕೋಬೇಕು. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ವರೆಗೆ ನಮಗೆ ಮಳೆಗಾಲ ಪ್ರಾರಂಭ ಆಗುವವರೆಗೂ, ಮೇವರೆಗೂ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದ್ರ ಬಗ್ಗೆಯೂ ನಾನು ಪೂರ್ತಿಯಾದಂಥ ಒಂದು ಸಭೆಯನ್ನು ಕರಿತೀನಿ. ಅಂದ್ರೆ ಒಂದು ಕಡೆ ವೈದ್ಯಕೀಯ ಕಾಲೇಜಿಗೆ ಅಧೀನಕ್ಕೆ ಬರುತ್ತೆ ಅಂತಾರೆ, ಬಟ್ ಇಲ್ಲಿ ಜನರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಡಾಕ್ಟರ್ ಇಲ್ಲದೆ ಒಬ್ಬ ಡಾಕ್ಟರ್ ಇಲ್ಲ ಅಂತ ಅಲ್ಲಿನ DHO ರೇಣುಕಾ ಪ್ರಸಾದ್ ಕೂಡ ಹೇಳಿದ್ದಾರೆ. ನೋಡಿ, ನಾನು ವಿಚಾರಿಸ್ತೀನಿ. ಯಾಕೆಂತ ಹೇಳಿದ್ರೆ ಈ ಬಾಣಂತಿಯ ಸಾವು ವಿಚಾರದಲ್ಲಿ ನಾವು ಭಾಳಷ್ಟು ಕ್ರಮಗಳು ತಗೊಂಡು ಅದಕ್ಕೀಗ ನಾವು ಈ ವರ್ಷ 24% ಬಾಣಂತಿಯರ ಸಾವು ಕಮ್ಮಿ ಮಾಡಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಏನೇನು ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಈ ಬಾಣಂತಿಯರನ್ನ ಅವರಿಗೆ ರಿಸ್ಕ್ ಆಗುವಂಥದ್ದು ಇದೆಯಾ ಇಲ್ವಾ ಅಂತ ನೋಡುವಂಥದ್ದಕ್ಕೆ ಅದೆಲ್ಲ ರೀತಿಯ ಅನೇಕ ಕ್ರಮಗಳನ್ನು ಈಗಾಗಲೇ ತೊಗೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಹೊಸದಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ, ಯಾಕೆಂದರೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ತಜ್ಞರಿರ್ತಾರೆ, ಅರವಳಿಕೆ ತಜ್ಞರಿರ್ತಾರೆ, ಆದರೆ ಅಲ್ಲಿ ಹೆಚ್ಚು ಹೆರಿಗೆಗಳು ಆಗೋದಿಲ್ಲ, ಭಾಳ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದಿದೆ. ಸೊ ಕೆಲವು ಕಡೆ 0, 1, 2 ಇದೆ ಅಂಥದ್ದೆಲ್ಲ ನಾವು ಶಿಫ್ಟ್ ಮಾಡಿ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು 24 ಗಂಟೆ ಸರ್ವಿಸ್ ಸಿಗಬೇಕು. ಏನು ಸ್ತ್ರೀ ರೋಗ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಎಲ್ಲ ಸಿಗಬೇಕು. ಅದನ್ನು ಮಾಡುವಂಥದ್ದಕ್ಕೆ ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈ ಒಂದು ಬರುವ ಒಂದು ಅಧಿವೇಶನ ಆದ ನಂತರ ನಾವು ಎಲ್ಲ ತಾಲೂಕು ಆಸ್ಪತ್ರೆ 2 ಗೈನಕಾಲಜಿಸ್ಟು, ಅನೆಸ್ಥೆಷಿಸ್ಟು ಮತ್ತು ಪೆಡಿಯಾಟ್ರಿಷಿಯನ್ ಈ ಒಬ್ಬೊಬ್ಬರು ಇರೋದನ್ನ 2 ಮಾಡ್ತೀವಿ. ಸೊ ಅದು ಸರ್ವಿಸ್ ಸಿಕ್ಕುತ್ತೆ ಅಂತ ಒಂದು. ಮತ್ತು ಬೇರೆ ನಾವು ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ರೀತಿಯಾಗಿ ಬಾಣಂತಿ ಸಾವನ್ನು ಇಳಿಸಬೇಕು. ನಮ್ಮ ಅವಧಿ 2028ನೇ ಅವಧಿ ಬರೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ಇದ್ದೀವಿ ನಾವು. ಈಗ 57, 58ರಲ್ಲಿದೆ. ಈ ವರ್ಷ 24% ಕಮ್ಮಿ ಮಾಡಿಸಿದ್ದೀವಿ. ಸೊ ನಮ್ಮ ಟಾರ್ಗೆಟು 40ಕ್ಕೆ ಇಳಿಸ್ಬೇಕು, 2030ಕ್ಕೆ 20ಕ್ಕೆ ಇಳಿಸ್ಬೇಕು ಅಂತ. ಸೊ ಇದಕ್ಕೆ ನಾವು ಹಲವಾರು ರೀತಿಯಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನೋಡಿ, ನಿರ್ಲಕ್ಷ್ಯ ಅಂತ ನೋಡಿ, ಪ್ರತಿಯೊಂದು ಡೆತ್ತನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾವುದೇ ಒಂದು ಮೆಟರ್ನಲ್ ಡೆತ್ ಆದರೆ ಅದನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾಕಾಯಿತು, ಏನಾಯಿತು, ನಿರ್ಲಕ್ಷ್ಯ ಎಲ್ಲಿತ್ತು, ಏನಾದರೂ ಯಾಕಂದರೆ ಸುಮ್ಮನೆ ನಾವು ವೈದ್ಯರ ಮೇಲೆ ಎಲ್ಲ ನಿರ್ಲಕ್ಷ್ಯ ತಿಳ್ಬಿಟ್ಟು ವೈದ್ಯರನ್ನ ತೆಗಿಯೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾಳೆ ಯಾರು ಕೆಲಸ ಮಾಡೋದು ಇರೋದಿಲ್ಲ. ಅದಕ್ಕೋಸ್ಕರ ಏನಾಯಿತು, ಹೇಗಾಯಿತು, ನಿಜವಾಗ್ಲೂ ನಿರ್ಲಕ್ಷ್ಯ ಆಗಿದ್ದರೆ ಖಂಡಿತ ಕ್ರಮ ತೊಗೊಳ್ತೀವಿ.
ಮತ್ತು ಏನಾದರೂ ಬೇರೆ ಏನಾದರೂ ಸಮಸ್ಯೆ ಆಗಿತ್ತಾ, ಬೇರೆ ಏನಾದರೂ ವ್ಯತ್ಯಾಸ ಆಗಿತ್ತಾ ಅದನ್ನು ಕೂಡ ನೋಡಬೇಕಾಗ್ತದೆ. ಅದನ್ನು ನಾವು ಆಡಿಟ್ ರಿಪೋರ್ಟನ್ನು ಪ್ರತಿಯೊಂದು ಬಾಣಂತಿಯ ಸಾವು ನಾವು ಮೆಟರ್ನಲ್ ಆಡಿಟನ್ನು ಮಾಡಿಸ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ NHM ಬಗ್ಗೆ ಏನಾದ್ರು ನಿರ್ಧಾರ ಆಗುತ್ತೆ? NHM ಅಂದರೆ ಪ್ರಗತಿ ಆಧಾರದ ಮೇಲೆ ಓ ನೌಕರರೇನಿದಾರಲ್ಲ ಆತಂಕ ನೋಡಿ, ಆತಂಕದ ಏನು ಬದುಕ್ತಾ ಇಲ್ಲ ಅವರು. ನಮ್ಮಲ್ಲಿ ಏನಂತ ಹೇಳಿದ್ರೆ, ಯಾರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಪರ್ಫಾರ್ಮೆನ್ಸನ್ನು ನಾವು ಅದಕ್ಕೊಂದು ಅಪ್ರೈಸಲ್ ಆಗಬೇಕು ಅಂತ ಹೇಳಿದ್ದೀವಿ. ಅವರೆಲ್ಲ ಯಾವ ಥರ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಲ್ಲ ಏನು ಅಂತ ಕೆಲವು ಮಾನದಂಡಗಳ ಮೇಲೆ ವಿಚಾರಿಸ್ಬೇಕು ಅಂತ ಇದ್ದೀವಿ ಒಂದು. ಸೊ ಇನ್ನೂ ಪ್ರಪೋಸಲ್ ಸ್ಟೇಜಲ್ಲಿದೆ. ಅದನ್ನು ನಾನೇ ಹೇಳಿದ್ದೀನಿ, ನೀವು ಎಲ್ಲರ ಜೊತೆ ಚರ್ಚೆ ಮಾಡಿ ಯಾವ ನೀತಿಯನ್ನು ತೊಗೊಂಬರ್ಬೇಕು ಅದರ ಬಗ್ಗೆ ಅಂತ. ಸೊ ಯಾವುದೋ ಒಂದು ಪ್ರಪೋಸಲ್ ಬಂದಿದ್ದ ತಕ್ಷಣ ಎಲ್ಲ ಆತಂಕಕ್ಕೆ ಒಳಗಾಗಿದೆ ಅಂತ ನಾನೇನು ಮಾಡೋಕ್ಕಾಗೋದಿಲ್ಲ. ನಾವೇನು ಇನ್ನೂ ಏನು ತೀರ್ಮಾನವೂ ಮಾಡಿಲ್ಲ. ಯಾವುದಕ್ಕೆ ಏನು ರೆಕ್ರೂಟ್ಮೆಂಟಾ? ಇಲ್ಲ, ರೆಕ್ರೂಟ್ಮೆಂಟ್ ಏನು ಸಮಸ್ಯೆ ಇಲ್ಲ. ಇದು ಎಲ್ಲ ಔಟ್ಸೋರ್ಸ್ ಎಂಪ್ಲಾಯೀಸ್. ಇದಕ್ಕೇನು ಏಜ್ ಬಾರೋ ರೆಕ್ರೂಟ್ಮೆಂಟ್ ಅಂತ ಏನಲ್ಲ ಇದು. ಏನು ನಾವೇನು ರೆಗ್ಯುಲರೈಸ್ ಯಾರಿಗೂ ಮಾಡ್ತಾ ಇಲ್ಲ. ರೆಗ್ಯುಲರೈಸೇಷನ್ ಎಲ್ಲೂ ನಡೀತಾ ಇಲ್ಲ ಸದ್ಯಕ್ಕಂತೂ, ಯಾವುದಿಲ್ಲ. ಒಂದು ಈಗ ಇರುವಂಥದ್ದು 1 ವರ್ಷಕ್ಕೊಮ್ಮೆ ಮಾಡ್ಕೋಬೇಕು ಅಂತ. ವರ್ಷಕ್ಕೊಮ್ಮೆ ಅದು 1 ದಿವಸ ಅದನ್ನು ಅವ್ರದ್ದು ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಅವ್ರ ಪೀರಿಯಡ್ ಮುಗೀತದೆ, ಮತ್ತೆ ಮರು ನೇಮಕ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವರು ಅದೊಂದು ಕಾನೂನಿನ ಒಂದು ಇದರ ಪ್ರಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಎಲ್ಲ ನಮ್ಮ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳು ಔಟ್ಸೋರ್ಸ್ ರಿನ್ಯೂ ಮಾಡ್ಕೊಳ್ತಾರೆ ಅಷ್ಟೇ. ಲಸಿಕೆ ಸಂಬಂಧಪಟ್ಟಂಗೆ KFD ಲಸಿಕೆ ಸಂಬಂಧಪಟ್ಟಂಗೆ ಕಳೆದ 2 ವರ್ಷಗಳ ಹಿಂದೆ ನೋಡಿ, ನಾನು ಬಂದ ಮೇಲೆ ICMR ಜೊತೆ ನಾನು ಮೀಟಿಂಗ್ ಮಾಡಿದ್ದೆ 1.5 ವರ್ಷದಿಂದ. ಯಾಕಂತ ಹೇಳಿದ್ರೆ ಹಿಂದಿನ ಲಸಿಕೆ ಅದು ಅದು ಸರಿ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತ ತೀರ್ಮಾನ ಆದ ನಂತರ ನಾವು ಅದಕ್ಕೆ ದೆಹಲಿಗೆ ಹೋಗಿ ನಾನು ICMR ಜೊತೆ ಚರ್ಚೆ ಮಾಡಿ ಅವ್ರಿಗೆ ಆಮೇಲೆ ಅವ್ರ ಜೊತೆ ನಂತರ ಅವರು ಹಣದ ಒಂದು ಸಮಸ್ಯೆ ಇತ್ತು. ಯಾಕಂದರೆ ಈ ಲಸಿಕೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಂಶೋಧನೆ ಆಗಬೇಕು. ಆಮೇಲೆ ಅದನ್ನು ಕೂಡ ಒದಗಿಸುವಂಥ ಕೆಲಸ ICMR ಮುಖಾಂತರನೇ ಮಾಡಿಸಿ ಅದು ಹೈದರಾಬಾದಿನ ಇಂಡಿಯನ್ ಇಮ್ಯುನಾಲಜಿಕಲ್ ಸಂಸ್ಥೆಗೆ ಅದು ಕಳೆದ ವರ್ಷನೇ ಕೊಟ್ಟು, ನಾನು ಹೋದ ವರ್ಷನೇ ಹೇಳಿದ್ದೆ ಇನ್ನು 1 ವರ್ಷದಲ್ಲಿ ಅವರು ಲಸಿಕೆಯನ್ನು ಒಂದು ತಯಾರು ಮಾಡ್ತಕ್ಕಂಥದ್ದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಅಂತ. ಈಗ ನಮಗೆ ಬಂದಿರೋವಂಥ ಮಾಹಿತಿ, ಮೊನ್ನೆ ನಾನು ICMR ಚೀಫ್ ಸೈಂಟಿಫಿಕ್ ಆಫೀಸರ್ ಇದ್ದಾರೆ, ಒಬ್ಬರು ಡಾಕ್ಟ್ರು, ಅವ್ರ ಹೆಸರಿಗೆ ನಾನು ಜ್ಞಾಪಕ ಆಗ್ತಿಲ್ಲ, ಅವ್ರ ಜೊತೆ ಲೇಡಿ ಇದ್ದಾರೆ. ಅವ್ರ ಜೊತೆ ನಾನು ಮೊನ್ನೆ 2 ದಿವಸ ಹಿಂದೆ ಚರ್ಚೆ ಮಾಡಿದೆ. ಅವರು ಈಗಾಗಲೇ ಅದನ್ನು ಒಂದು ಈ ಏನು ಟ್ರಯಲ್ಸ್ ಎಲ್ಲ ಮಾಡಾಗಿದೆ. ಈಗ phase 1 ಟ್ರಯಲ್ಸನ್ನು ಪ್ರಾರಂಭ ಮಾಡ್ತಾರೆ. ಆಯಿತಾ? phase 1 ಟ್ರಯಲ್ಸ್ ಈಗ ಶುರು ಆದರೆ, ಅಂದರೆ ಇದುವರೆಗೂ ಏನು ಅದನ್ನು ಒಂದು ಆ ಲಸಿಕೆಯ ಒಂದು ವಿಚಾರದಲ್ಲಿ ಅದರ ಎಷ್ಟು ಶಕ್ತಿ ಇದೆ ಮತ್ತು ಅದು ಒಂದು ಇದನ್ನು ಮಾಡುವಂಥದ್ದಕ್ಕೆ ಏನು ಅದರ ಒಂದು ಏನು ಗುಣಮಟ್ಟ ಇರಬೇಕು ಅದೆಲ್ಲ ಇದೆಯಾ ಅಂತ ಲ್ಯಾಬ್ಗಳಲ್ಲಿ ಚೆಕ್ ಮಾಡಿದರೆ ಅದು ಇದೆ ಅಂತ ಪ್ರೂವ್ ಆಗಿರೋದ್ರಿಂದ ಈಗ phase 1 ಟ್ರಯಲ್ಸ್ಗೆ ಹೋಗ್ತಾ ಇದೆ. phase 1 phase 2 ಟ್ರಯಲ್ಸ್ ಆದ ನಂತರ ಅದು ಹೊರಗೆ ಅಲ್ಲಿವರೆಗೂ ನಾವು ಬಹುಶಃ ಈ ವರ್ಷ ಇನ್ನೊಂದು ವರ್ಷ ಬೇಕಾಗ್ತದೆ. ಯಾಕಂದರೆ ಅದು ಪ್ರತಿಯೊಂದು ನೋಡಬೇಕಾಗ್ತದೆ. ಅದರ ಏನು ಪರಿಣಾಮ ಇರ್ತದೆ, ದೇಹದ ಮೇಲೆ ಏನು ಪರಿಣಾಮ ಇರ್ತದೆ, ಅದರಿಂದ ಏನಾದರೂ ಅಡ್ವರ್ಸ್ ರಿಯಾಕ್ಷನ್ಸ್ ಇದೆಯಾ ಇಲ್ವಾ. ಸೊ ಮೊದಲು ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಈಗ ಮನುಷ್ಯರ ಮೇಲೆ ಒಂದು ಸೆಲೆಕ್ಟ್ ಗ್ರೂಪ್ ತೊಗೊಂಡು ವಾಲಂಟಿಯರ್ಸ್ನ ಒಂದು 20ರಿಂದ 50 ಜನ 100 ಜನ ಅವ್ರನ್ನ ತೊಗೊಂಡು ಅವ್ರ ಮೇಲೆ ಅದನ್ನು ಪ್ರಯೋಗ ಮಾಡ್ತಾರೆ. ಅದಾದಮೇಲೆ ಈ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಆದಮೇಲೆ ಸಾರ್ವಜನಿಕ ಉಪಯೋಗಕ್ಕೆ ಬರ್ತದೆ. ಸೊ ಇನ್ನೂ 1 ವರ್ಷ ಆಗ್ಬೋದು. ಅಲ್ಲಿವರೆಗೆ ಇವತ್ತು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಏನೇನು ಹೋದ ವರ್ಷನೂ ಕೂಡ ನಾನು ಅದೇ ಥರನೂ ಮಾಡಿದ್ದೆ. ಈ ವರ್ಷನೂ ಕೂಡ ನಾನು ಇವತ್ತು ಒಂದು ಇಲ್ಲಿ ಸ್ವಲ್ಪ ಸಣ್ಣದಾಗಿ ನಾನು ಚರ್ಚೆ ಮಾಡಿ ನಂತರ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಸಲ ಡೆಂಗ್ಯೂ ಪ್ರಕರಣಗಳನ್ನು ನಾವು ಪೂರ್ವಭಾವಿಯಾಗಿ ಮಾಡಿ ಈ ವರ್ಷ ನಾವು 80% ಡೆಂಗಿ ಪ್ರಕರಣ ಇಳಿಸುವಂಥದ್ದಾಯಿತು. ಮತ್ತು ಒಬ್ಬರು ಕೂಡ ಡೆಂಗಿಯಿಂದ ಸಾವನ್ನು ಅಪ್ಪಲಿಲ್ಲ ಈ ವರ್ಷ. ಯಾಕಂದರೆ ಭಾಳಷ್ಟು ಮುಂಜಾಗ್ರತೆ ಕ್ರಮ ಮತ್ತು ವಾಲಂಟಿಯರ್ಸನ್ನು ತೊಗೊಳ್ತಕ್ಕಂಥದ್ದೆಲ್ಲ ಮಾಡಿದ್ದು. ಅದೇ ಪ್ರಕಾರ ಈಗ KFD ಕೂಡ ಏನೇನು ಮುಂಜಾಗ್ರತೆ ಕ್ರಮ ಯಾಕಂದರೆ ಈ ತಿಂಗಳಿಂದ ನಾವು ಪ್ರಾರಂಭ ಮಾಡ್ಕೋಬೇಕು. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ವರೆಗೆ ನಮಗೆ ಮಳೆಗಾಲ ಪ್ರಾರಂಭ ಆಗುವವರೆಗೂ ಮೇವರೆಗೂ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದ್ರ ಬಗ್ಗೆಯೂ ನಾನು ಪೂರ್ತಿಯಾದಂಥ ಒಂದು ಸಭೆಯನ್ನು ಕರಿತೀನಿ. ಮೊನ್ನೆ ಕೂಡ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಒಂದ್ ಕಡೆ ವೈದ್ಯಕೀಯ ಕಾಲೇಜಿಗೆ ಅಧೀನಕ್ಕೆ ಬರುತ್ತೆ ಅಂತಾರೆ, ಬಟ್ ಇಲ್ಲಿ ಜನರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಚಿತ್ರದುರ್ಗದ ನಾಯಕನಹಳ್ಳಿಯಲ್ಲಿ ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಡಾಕ್ಟರ್ ಇಲ್ಲದೆ ಒಬ್ಬ ಡಾಕ್ಟರ್ ಇಲ್ಲ ಅಂತ ಅಲ್ಲಿನ DHO ರೇಣುಕಾ ಪ್ರಸಾದ್ ಕೂಡ ಹೇಳಿದ್ದಾರೆ. ನೋಡಿ, ನಾನು ವಿಚಾರಿಸ್ತೀನಿ. ಯಾಕೆಂತ ಹೇಳಿದ್ರೆ ಈ ಬಾಣಂತಿಯ ವಿಚಾರದಲ್ಲಿ ನಾವು ಭಾಳಷ್ಟು ಕ್ರಮಗಳು ತಗೊಂಡು ಅದಕ್ಕೀಗ ನಾವು ಈ ವರ್ಷ 24% ಬಾಣಂತಿಯರ ಸಾವು ಕಮ್ಮಿ ಮಾಡಿದ್ದೀವಿ. ಯಾಕೆಂದರೆ ಪ್ರತಿಯೊಂದು ಹಂತದಲ್ಲಿ ಏನೇನು ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಈ ಬಾಣಂತಿಯರನ್ನ
ಅವರಿಗೆ ರಿಸ್ಕ್ ಆಗುವಂಥದ್ದು ಇದೆಯಾ ಇಲ್ವಾ ಅಂತ ನೋಡುವಂಥದ್ದಕ್ಕೆ ಅದೆಲ್ಲ ರೀತಿಯ ಅನೇಕ ಕ್ರಮಗಳನ್ನು ಈಗಾಗಲೇ ತೊಗೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಈಗ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ಹೊಸದಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಯಾಕೆಂದರೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸ್ತ್ರೀರೋಗ ತಜ್ಞರು ಇರ್ತಾರೆ, ಅರವಳಿಕೆ ತಜ್ಞರು ಇರ್ತಾರೆ. ಆದರೆ ಅಲ್ಲಿ ಹೆಚ್ಚು ಹೆರಿಗೆಗಳು ಆಗೋದಿಲ್ಲ, ಹೆಚ್ಚು ಭಾಳ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದಿದೆ. ಸೊ ಕೆಲವು ಕಡೆ 0, 1, 2 ಇದೆ. ಅಂಥದ್ದೆಲ್ಲ ನಾವು ಶಿಫ್ಟ್ ಮಾಡಿ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು 24 ಗಂಟೆ ಸರ್ವಿಸ್ ಸಿಗಬೇಕು. ಏನು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಎಲ್ಲ ಸಿಗಬೇಕು. ಅದನ್ನು ಮಾಡುವಂಥದ್ದಕ್ಕೆ ಈಗ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಈ ಒಂದು ಬರುವ ಒಂದು ಈ ಅಧಿವೇಶನ ಆದ ನಂತರ ನಾವು ಎಲ್ಲ ತಾಲೂಕು ಆಸ್ಪತ್ರೆ 2 ಗೈನಕಾಲಜಿಸ್ಟು, ಅನೆಸ್ಥೆಷಿಸ್ಟು ಮತ್ತು ಪೆಡಿಯಾಟ್ರಿಷಿಯನ್ ಈ ಒಬ್ಬೊಬ್ಬರು ಇರೋದನ್ನ 2 ಮಾಡ್ತೀವಿ. ಸೊ ಅದು ಸರ್ವಿಸ್ ಸಿಕ್ಕುತ್ತೆ ಅಂತ ಒಂದು. ಮತ್ತು ಬೇರೆ ನಾವು ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ರೀತಿಯಾಗಿ ಬಾಣಂತಿ ಸಾವನ್ನು ಇಳಿಸಬೇಕು. ನಮ್ಮ ಅವಧಿ 2028ನೇ ಅವಧಿ ಅಷ್ಟು ಬರೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ ಇದ್ದೀವಿ ನಾವು. ಈಗ 57, 58ರಲ್ಲಿದೆ. ಈ ವರ್ಷ 24% ಕಮ್ಮಿ ಮಾಡಿಸಿದ್ದೀವಿ. ಸೊ ನಮ್ಮ ಟಾರ್ಗೆಟು 40ಕ್ಕೆ ಇಳಿಸ್ಬೇಕು, 2030ಕ್ಕೆ 20ಕ್ಕೆ ಇಳಿಸ್ಬೇಕು ಅಂತ. ಸೊ ಇದಕ್ಕೆ ನಾವು ಹಲವಾರು ರೀತಿಯಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ತಾಲೂಕು ಆಸ್ಪತ್ರೆ PHC ಅಂತ ಆ ಥರ ಅಲ್ಲ, ಜಿಲ್ಲಾ ಕೇಂದ್ರಗಳಲ್ಲಿ ವೈದ್ಯರು ಇದ್ರೂ ಕೂಡ ಕೆಲಸ ನಿರ್ಲಕ್ಷ್ಯದಿಂದ ನೋಡಿ, ನಿರ್ಲಕ್ಷ್ಯ ಅಂತ ನೋಡಿ, ಪ್ರತಿಯೊಂದು ಡೆತ್ತನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾವುದೇ ಒಂದು ಮೆಟರ್ನಲ್ ಡೆತ್ ಆದರೆ ಅದನ್ನು ನಾವು ಆಡಿಟ್ ಮಾಡಿಸ್ತೀವಿ. ಯಾಕಾಯಿತು, ಏನಾಯಿತು, ನಿರ್ಲಕ್ಷ್ಯ ಎಲ್ಲಿತ್ತು, ಏನಾದರೂ ವೈದ್ಯರು, ಯಾಕಂದರೆ ಸುಮ್ಮನೆ ನಾವು ವೈದ್ಯರ ಮೇಲೆ ಎಲ್ಲ ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ವೈದ್ಯರನ್ನ ತೆಗಿಯೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಾಳೆ ಯಾರು ಕೆಲಸ ಮಾಡೋದು ಇರೋದಿಲ್ಲ. ಅದಕ್ಕೋಸ್ಕರ ಏನಾಯಿತು, ಹೇಗಾಯಿತು, ನಿಜವಾಗ್ಲೂ ನಿರ್ಲಕ್ಷ್ಯ ಆಗಿದ್ದರೆ ಖಂಡಿತ ಕ್ರಮ ತೊಗೊಳ್ತೀವಿ. ಮತ್ತು ಏನಾದರೂ ಸಮಸ್ಯೆ ಆಗಿತ್ತಾ, ಬೇರೆ ಏನಾದರೂ ವ್ಯತ್ಯಾಸ ಆಗಿತ್ತಾ ಅದನ್ನು ಕೂಡ ನೋಡಬೇಕಾಗ್ತದೆ. ಅದನ್ನು ನಾವು ಆಡಿಟ್ ರಿಪೋರ್ಟನ್ನು ಪ್ರತಿಯೊಂದು ಬಾಣಂತಿಯ ಸಾವು ನಾವು ಮೆಟರ್ನಲ್ ಆಡಿಟನ್ನು ಮಾಡಿಸ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ NHM ಬಗ್ಗೆ ಏನಾದ್ರು ನಿರ್ಧಾರ ಆಗುತ್ತೆ? NHM ಅಂದರೆ ನೋಡಿ, ಆತಂಕದ ಏನು ಬದುಕ್ತಾ ಇಲ್ಲ ಅವರು. ನಮ್ಮಲ್ಲಿ ಏನಂತ ಹೇಳಿದ್ರೆ, ಯಾರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಪರ್ಫಾರ್ಮೆನ್ಸನ್ನು ನಾವು ಅದಕ್ಕೊಂದು ಅಪ್ರೈಸಲ್ ಆಗಬೇಕು ಅಂತ ಹೇಳಿದ್ದೀವಿ. ಅವರೆಲ್ಲ ಯಾವ ಥರ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಲ್ಲ ಏನು ಅಂತ ಕೆಲವು ಮಾನದಂಡಗಳ ಮೇಲೆ ವಿಚಾರಿಸ್ಬೇಕು ಅಂತ ಇದ್ದೀವಿ ಒಂದು. ಸೊ ಇನ್ನೂ ಪ್ರಪೋಸಲ್ ಸ್ಟೇಜಲ್ಲಿದೆ. ಅದನ್ನು ನಾನೇ ಹೇಳಿದ್ದೀನಿ, ನೀವು ಎಲ್ಲರ ಜೊತೆ ಚರ್ಚೆ ಮಾಡಿ ಯಾವ ನೀತಿಯನ್ನು ತೊಗೊಂಬರ್ಬೇಕು ಅದರ ಬಗ್ಗೆ ಅಂತ. ಸೊ ಯಾವುದೋ ಒಂದು ಪ್ರಪೋಸಲ್ ಬಂದಿದ್ದ ತಕ್ಷಣ ಎಲ್ಲ ಆತಂಕಕ್ಕೆ ಒಳಗಾಗಿದೆ ಅಂತ ನಾನೇನು ಮಾಡೋಕ್ಕಾಗೋದಿಲ್ಲ. ನಾವೇನು ಇನ್ನೂ ಏನೂ ತೀರ್ಮಾನವೂ ಮಾಡಿಲ್ಲ. ಯಾವುದಕ್ಕೆ ಏನು ರೆಕ್ರೂಟ್ಮೆಂಟಾ? ಇಲ್ಲ, ರೆಕ್ರೂಟ್ಮೆಂಟ್ ಏನು ಸಮಸ್ಯೆ ಇಲ್ಲ. ಇದು ಎಲ್ಲ ಔಟ್ಸೋರ್ಸ್ ಎಂಪ್ಲಾಯೀಸ್. ಇದಕ್ಕೇನು ಏಜ್ ಬಾರೋ ರೆಕ್ರೂಟ್ಮೆಂಟ್ ಅಂತ ಏನೆಲ್ಲ ಇದು ಏನು ನಾವೇನು ರೆಗ್ಯುಲರೈಸ್ ಯಾರಿಗೂ ಮಾಡ್ತಾ ಇಲ್ಲ. ರೆಗ್ಯುಲರೈಸೇಷನ್ ಎಲ್ಲೂ ನಡೀತಾ ಇಲ್ಲ ಸದ್ಯಕ್ಕಂತೂ, ಯಾವುದಿಲ್ಲ. ಒಂದು ಈಗ ಇರುವಂಥದ್ದು 1 ವರ್ಷಕ್ಕೊಮ್ಮೆ ಮಾಡ್ಕೋಬೇಕು ಅಂತ. ವರ್ಷಕ್ಕೊಮ್ಮೆ ಅದು 1 ದಿವಸ ಅದನ್ನು ಅವ್ರದ್ದು ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಅವ್ರ ಪೀರಿಯಡ್ ಮುಗೀತದೆ, ಮತ್ತೆ ಮರು ನೇಮಕ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಅವರು ಅದೊಂದು ಕಾನೂನಿನ ಒಂದು ಇದರ ಪ್ರಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಎಲ್ಲ ನಮ್ಮ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳು ಔಟ್ಸೋರ್ಸ್ ರಿನ್ಯೂ ಮಾಡ್ಕೊಳ್ತಾರೆ ಅಷ್ಟೇ.